ದೇವರು ತಂದೆಯೂ ಆಗಿರುವ ಆತನಿಗೆ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ, ಕೇಳುವಂಥ ಲಾಲಿಸುವಂಥ ಎಲ್ಲರಿಗೂ ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಶುಭವಾಗಲಿ. ನಾವು ಈ ದಿನ ಕೇಳುವಂಥ ದೇವರ ವಾಕ್ಯ, ಅದರ ಶೀರ್ಷಿಕೆ ಗ್ಯಾರಂಟಿ ನಿಮ್ಮ ಸುರಕ್ಷೆ ಇದೆ. ಗ್ಯಾರಂಟಿ ನಿಮ್ಮ ಸುರಕ್ಷೆ ಇದೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕೀರ್ತನೆಗಳು 23ನೇ ಅಧ್ಯಾಯ ಅದರ 4ನೇ ವಚನ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರಿನು. ದಾವೀದನು ಅರಿಕೆ ಮಾಡ್ತಾ ಇದ್ದಾನೆ, ಘೋಷಣೆ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ಅಂಜುವುದಿಲ್ಲ. ಕಾರ್ಗತ್ತಲು ಭಯಂಕರವಾದ ಅಂಧಕಾರ, ಮರಣ, ಸಾವು, 4 ಕಡೆ ಕೆಳಗ ಮೇಲೆ ಅದರಲ್ಲಿ ನಾನು ನಡೀತಾ ಇದ್ದರೂ ಕೂಡ ನಾನು ಅಂಜುವುದಿಲ್ಲ, ಭಯಪಡುವುದಿಲ್ಲ, ಹೆದರುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹೌದು, ಈ ದಿನ ನಮ್ಮ ಆಜು ಬಾಜು ಇಡೀ ಪ್ರಪಂಚ ಭಯದಲ್ಲಿದೆ, ಆತಂಕದಲ್ಲಿದೆ. ಎಲ್ಲಿ ಹೋದರೂ ಹೆಜ್ಜೆಜ್ಜಿಗೂ ಕೂಡ ಭಯ ಇದೆ. ಜನ ನಮ್ಮ ಹತ್ರ ಬರುವಾಗ ಭಯ, ನಾವು ಜನರ ಹತ್ರ ಹೋಗುವಾಗ ಭಯ, ಎಲ್ಲೆಲ್ಲೂ ಕೂಡ ಭಯದ ವಾತಾವರಣ ನಾವು ನೋಡ್ತೇವೆ. ನ್ಯೂಸ್ಗಳಲ್ಲಿ ನಾವು ನೋಡ್ತೇವೆ, ಸಾವುಗಳು, ಆಕ್ರಂದನ, ಕೂಗು, ಗೋಳಾಟ, ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಭಯದ ವಾತಾವರಣ ಇದೆ. ಜನ ಉಸಿರುಗಟ್ಟಿ ಸಾಯುವುದನ್ನು ನೋಡ್ತಾ ಇದ್ದೇವೆ. ಭಯ ಇದೆ ಮತ್ತು ಆತಂಕ ಇದೆ. ಹೌದು ಪ್ರಿಯರೇ, ಯೇಸು ಪ್ರಭು ಬರುವಂತಹ ಕೊನೆಯ ಅಂಚಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದೇವರ ಮಕ್ಕಳಾದಂತಹ ನಮ್ಮ ಉತ್ತರ, ನಮ್ಮ ದೃಷ್ಟಿಕೋನ ಏನಾಗಿರಬೇಕು? ಹೌದು, ದಾವೀದನು ಘೋಷಣೆ ಮಾಡ್ತಾ ಇದ್ದಾನೆ, ಅರಿಕೆ ಮಾಡ್ತಾ ಇದ್ದಾನೆ, ನಾನು ಹೆದರುವುದಿಲ್ಲ, ನಾನು ಅಂಜುವುದಿಲ್ಲ, ನಾನು ಭಯಪಡುವುದಿಲ್ಲ. ಯಾಕಂದ್ರೆ ಆತನು ತನ್ನ ಹತ್ತಿರ ಇರುವಂತ ದೇವರನ್ನ ನೋಡ್ತಾ ಇದ್ದಾನೆ, ದೇವರ ವಸ್ತುಗಳನ್ನ ಆತನು ನೋಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನಿನ್ನ ದೊಣ್ಣೆ, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ದೇವರನ್ನು ನೋಡ್ತಾ ಇದ್ದಾನೆ, ದೇವರ ವಸ್ತುಗಳನ್ನ ಆತನು ನೋಡ್ತಾ ಇದ್ದಾನೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ನೀನು ದೇವರೇ ನನ್ನ ಹತ್ತಿರ ಇದ್ದೀರಿ, ನಾನು ಅಂಜುವುದಿಲ್ಲ, ನಾನು ಭಯಪಡುವುದಿಲ್ಲ. ಈ ದಿನ ದೇವರ ಮಕ್ಕಳಾದಂಥ ನಾವು ನೀವುಗಳು 4 ಕಡೆ ಇರುವಂತ ಸ್ಥಿತಿಗಳನ್ನ, ಪರಿಸ್ಥಿತಿಗಳನ್ನ, ಅದು ಇದ್ರೂ ಕೂಡ ಯಾವ ಫರಕ್ ಬೀಳುವುದಿಲ್ಲ. ಯಾಕಂದ್ರೆ ನಾವು ಯೇಸು ಕ್ರಿಸ್ತನಲ್ಲಿದ್ದೇವೆ. ಆದ್ದರಿಂದ ಭಯ ಅಸ್ವೀಕಾರ ಮಾಡ್ರಿ, ಭಯ ಪಡಬೇಡ್ರಿ, ಅಂಜಬೇಡ್ರಿ, ಆತಂಕಗೊಳ್ಬೇಡ್ರಿ. ನೀವು ಯೇಸು ಕ್ರಿಸ್ತನಲ್ಲಿ ಸುರಕ್ಷಿತವಾಗಿದ್ದೀರಿ. ಆದ್ದರಿಂದ ಇದು ನಿಮ್ಮ ಮಾನಸಿಕತೆ ಆಗಿರಲಿ, ಇದು ನಿಮಗೆ ಗೊತ್ತಿರಲಿ, ಇದು ನಿಮಗೆ ತಿಳಿದಿರಲಿ. ಯೇಸು ನಿಮ್ಮಲ್ಲಿದ್ದಾರೆ, ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ. ಪೌಲನು ಅದ್ರಗೋಸ್ಕರವಾಗಿ ತಿಳಿಸ್ತಾ ಇದ್ದಾನೆ. 1 ಕೊರಿಂಥಿ 3ನೇ ಅಧ್ಯಾಯ ಅದರ 16ನೇ ವಚನದಲ್ಲಿ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಿಮಗೆ ಗೊತ್ತಿಲ್ಲವೋ? ನಿಮ್ಮಲ್ಲಿ ದೇವರ ಆತ್ಮ ಇದ್ದಾರೆ, ನೀವು ದೇವರ ಆಲಯವಾಗಿದ್ದೀರಿ. ದೇವರಾತ್ಮ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿದ್ದಾರೆ. ನೀವು ದೇವರ ಮನೆಯಾಗಿದ್ದೀರಿ. ನೋಡಿ, ನಿಮಗೆ ಗೊತ್ತಿಲ್ವಾ? ನಿಮಗೆ ತಿಳುವಳಿಕೆ ಇಲ್ವಾ? ಅನೇಕ ಜನ ತಪ್ಪಾಗಿ ಈ ರೀತಿ ಹೇಳ್ತಾರೆ, ಪವಿತ್ರಾತ್ಮ ನಾನು ನಿಮಗೆ ಸುಸ್ವಾಗತ ಮಾಡ್ತೇನೆ, ಅವರು ಯೇಸು ಸ್ವಾಮಿಯಲ್ಲಿದ್ದಾರೆ, ಯೇಸು ಅವರಲ್ಲಿದ್ದಾರೆ. ಆದಾಗಿ ಕೂಡ ಅವರು ಹೇಳ್ತಾರೆ, ಪವಿತ್ರ ಆತ್ಮನೇ, ನಾವು ನಿನಗೆ ನನ್ನ ಹೃದಯದಲ್ಲಿ ಸ್ವಾಗತ ಮಾಡ್ತೇನೆ, ನನ್ನಲ್ಲಿ ಬಾ ಪ್ರಭು. ಹೌದು, ನೀವು ಕ್ರಿಸ್ತ ಯೇಸುನಲ್ಲಿ ಇರುವುದಾದರೆ, ಕ್ರಿಸ್ತನು ನಿಮ್ಮಲ್ಲಿರುವುದಾದರೆ, ನೀವು ದೇವರಾತ್ಮನಿಗೆ ವೇಟ್ ಮಾಡುವಂತ, ಕಾಯುವಂತ ಅವಶ್ಯಕತೆ ಇಲ್ಲ, ಕರೆಯುವಂತ ಅವಶ್ಯಕತೆ ಇಲ್ಲ. ನೀವು ದೇವರ ಆತ್ಮನ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ. ದೇವರ ಆತ್ಮ ನಿಮ್ಮೊಳಗೆ ವಾಸ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿದ್ದಾರೆ. ಆದ್ರಿಂದ ನಾವು ಹೇಳಬೇಕು, ದೇವರಾತ್ಮ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾರೆ. ದಾವೀದನು ಹತ್ತಿರ ಎಂಬುದಾಗಿ ಹೇಳ್ತಾ ಇದ್ದಾನೆ, ಆದ್ರೆ ಪೌಲನು ನಮಗೆ ತಿಳಿಸ್ತಾ ಇದ್ದಾನೆ, ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ.
ಆದ್ರಿಂದ ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಕೀರ್ತನೆ 91ನೇ ಅಧ್ಯಾಯ ಅದರ 7ನೇ ವಚನ, ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದ್ದು, ನಿನಗೆ ಮುಟ್ಟದ್ದು, ನಿನಗೆ ತಟ್ಟದ್ದು, ನಿನಗೆ ಮುಟ್ಟದ್ದು. ಹೌದು, ನಿನ್ನೊಳಗೆ ನಮ್ಮೊಳಗೆ ಪವಿತ್ರ ಆತ್ಮಹರ, ದೇವರ ಮಹಿಮೆ ನಮ್ಮೊಳಗೆ ವಾಸ ಮಾಡ್ತಾ ಇದೆ, ದೇವರ ಶಕ್ತಿ ನಮ್ಮೊಳಗೆ ವಾಸ ಮಾಡ್ತಾ ಇದೆ, ದೇವರ ಜೀವ ನಮ್ಮೊಳಗೆ ವಾಸ ಮಾಡ್ತಾ ಇದೆ. ನಮ್ಮ ಅರಿಕೆ, ನಮ್ಮ ಘೋಷಣೆ, ನಾವು ಹೇಳುವಿಕೆ ಇದಾಗಿರ್ಬೇಕು. ನಾನು ಹೆದರುವುದನ್ನ ಅಸ್ವೀಕಾರ ಮಾಡ್ತೇನೆ, ಅಂಜುವುದನ್ನ ನಾನು ಎಂದಿಗೂ ಕೂಡ ಒಪ್ಪುವುದಿಲ್ಲ. ಯಾಕಂದ್ರೆ ದೇವರ ಆತ್ಮ ನನ್ನೊಳಗೆ ವಾಸ ಮಾಡ್ತಾ ಇದ್ದಾರೆ. ಹೌದು, ದೇವರ ಆತ್ಮನೇ, ನೀವು ನನ್ನ ಒಳಗೆ ವಾಸ ಮಾಡ್ತಾ ಇದ್ದೀರಿ, ನಾನು ಅಂಜುವುದಿಲ್ಲ. ಇವತ್ತಿನಿಂದ ನಿಮ್ಮ ಅರಿಕೆ, ನಿಮ್ಮ ಘೋಷಣೆ, ನಿಮ್ಮ ಹೇಳುವಿಕೆ ಇದು ಆಗಿರಲಿ. ಹೌದು ಪ್ರಿಯರೇ, ಮಹಿಮೆಯುಳ್ಳ ಆತ್ಮನು, ನಿತ್ಯ ಜೀವವುಳ್ಳ ಜೀವ, ದೇವರ ಮಹಿಮ, ದೇವರ ಸಾಮರ್ಥ್ಯ ನಮ್ಮ ಒಳಗೆ ವಾಸ ಮಾಡ್ತಾ ಇದೆ. ನಾವು ನೋಡ್ತೇವೆ, ನಮ್ಮ ಹತ್ತಿರ ಮಹಾನ್ ಡಾಕ್ಟರ್ ಇಲ್ಲ, ನಮ್ಮ ಹತ್ರ ಮಹಾನ್ ವಿಜ್ಞಾನಿ ಇಲ್ಲ, ನಮ್ಮ ಒಳಗೆ ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿದಂತ ಪವಿತ್ರ ಆತ್ಮ, ಸಮಾಧಿಗಳಿಂದ ಜೀವಿತನಾಗಿ ಎಬ್ಬಿಸಿದಂತ ಪವಿತ್ರ ಆತ್ಮ, ಮರಣವನ್ನ ಜಯಿಸಿದ ಆತನು, ಮರಣದ ಕೊಂಡಿ, ಮರಣದ ಅಧಿಕಾರಿಯನ್ನ ನಾಶ ಮಾಡಿದಂತ ಆತ್ಮ, ಆತನು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ನರಕದಲ್ಲಿ ಸೈತಾನ ಅಧಿಕಾರಗಳೆಲ್ಲ ಕಿತ್ತೊಸಿದಂತ ಕರ್ತನು, ಆತನು ಅಧಿಕಾರಗಳೆಲ್ಲ ನಿರ್ಲಯ ಮಾಡಿದಂತ ಕರ್ತನು, ಪವಿತ್ರಾತ್ಮನು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಆದ್ರಿಂದ ಭಯಪಡಬೇಡ್ರಿ, ಅಂಜಬೇಡ್ರಿ. 4 ಕಡೆ ಏನಾಗ್ತಾ ಇದೆ ಅದು ನಮಗೆ ಯಾವ ಫರಕನ್ನ ಬೀಳುವುದಿಲ್ಲ. ನಾವು ಯೇಸುವಿನಲ್ಲಿ ಸುರಕ್ಷಿತಿದ್ದೇವೆ, ಯೇಸು ಕ್ರಿಸ್ತನಲ್ಲಿ ನಾವು ಆಶ್ರಯ, ಆತನೇ ನಮ್ಮ ದುರ್ಗ ಆಗಿದ್ದಾನೆ. ಆದ್ರಿಂದ ಅಂಜುವುದನ್ನ ಸ್ವೀಕಾರ ಮಾಡ್ರಿ, ಪ್ರತಿದಿನ ಇದನ್ನು ಹೇಳ್ರಿ, ಪವಿತ್ರಾತ್ಮ ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ, ನನ್ನೊಳಗಿದ್ದಾರೆ, ದೇವರ ಮಹಿಮೆಯಿಂದ ನಾನು ತುಂಬಿದ್ದೇನೆ, ಪವಿತ್ರ ಆತ್ಮನಿಂದ ನಾನು ಈ ದಿನ ಜೀವಿಸುತ್ತೇನೆ, ನನ್ನಲ್ಲಿ ನಿತ್ಯ ಜೀವ ಇದೆ. ಇದು ನಮ್ಮ ಮಾನಸಿಕತೆ ಆಗಿರಲಿ. ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅದರಿಂದ ಅಂಜಬೇಡ್ರಿ, ಭಯಪಡಬೇಡ್ರಿ. ಯಾವ ಕೇಡು ಕೂಡ ನಮಗೆ ಮುಟ್ಟಕ್ಕಾಗುವುದಿಲ್ಲ. ಈ ಲೋಕದಲ್ಲಿ ಎಲ್ಲಿ ಹೋದ್ರೂ ಕೂಡ ಸುರಕ್ಷೆ ಇಲ್ಲ, ಯಾವ ಭಾಗಕ್ಕೂ ಯಾವ ಮೂಲೆಗೂ ಎಲ್ಲಿ ಹೋದ್ರೂ ಕೂಡ ಸುರಕ್ಷೆ ಇಲ್ಲ. ಆದರೆ ಯೇಸು ಕ್ರಿಸ್ತನಲ್ಲಿ ಯಾರಿದ್ದಾರೋ ಸುರಕ್ಷೆಯ ಗ್ಯಾರಂಟಿ ಇದೆ. ಆದ್ರಿಂದ ನೀನು ಸುರಕ್ಷಿತ ಇರಬೇಕಾದ್ರೆ ಯೇಸು ಕ್ರಿಸ್ತನ ಹತ್ರ ಬಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೋಹನ್ನ 10ನೇ ಅಧ್ಯಾಯದ 9ನೇ ವಚನದಲ್ಲಿ, ನಾನು ಬಾಗಿಲಾಗಿದ್ದೇನೆ, ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತವಾಗಿದ್ದು ಹುಲ್ಲನ್ನ ಕಂಡುಕೊಳ್ಳುತ್ತಾನೆ. ಹೌದು, ಯೇಸು ಕ್ರಿಸ್ತನಲ್ಲಿ ಮಾತ್ರ ಸುರಕ್ಷತೆ ಇದೆ, ಯೇಸು ಕ್ರಿಸ್ತನಲ್ಲಿ ಮಾತ್ರ ನಿತ್ಯ ಜೀವ ಇದೆ, ಯೇಸು ಕ್ರಿಸ್ತನಲ್ಲಿ ಮಾತ್ರ ಪರಲೋಕ ಇದೆ. ಸುಖವಾಗಿ, ಆರೋಗ್ಯವಾಗಿ, ಸ್ವಸ್ಥಾಗಿ, ಎಂದೆಂದಿಗೂ ಯಾವಾಗ್ಲೂ ಆನಂದವಾಗಿ ಜೀವಿಸಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬರುವಂತದ್ದು ಅನಿವಾರ್ಯ ಇದೆ. ಯಾರು ಯೇಸುನಲ್ಲಿ ಹರ, ಅವರು ಸುರಕ್ಷಿತ ಆಗಿದ್ದಾರೆ. ಯೇಸು ಸ್ವಾಮಿನೇ ಸುರಕ್ಷತೆಯ ಬಾಗಿಲಾಗಿದ್ದಾನೆ. ಕರ್ತನಲ್ಲಿ ಇರುವಂತ ಮತ್ತು ಕರ್ತನಲ್ಲಿ ಇಲ್ಲದಂತ ಪ್ರತಿಯೊಬ್ಬೊಬ್ಬರು ಕರ್ತನಲ್ಲಿ ಬರುವುದಾದ್ರೆ ಅವರ ಸುರಕ್ಷೆ ಗ್ಯಾರಂಟಿ ಇದೆ. ಯಾರು ಕರ್ತನಲ್ಲಿ ಇದ್ದೀರಾ, ಯೇಸುನಲ್ಲಿ ಇದ್ದೀರಾ, ಯೇಸು ನಿಮ್ಮಲ್ಲಿ ಹರ, ನಿಮ್ಮ ಸುರಕ್ಷೆ ಗ್ಯಾರಂಟಿ ಇದೆ. ನಾವು ಅನಾಥ ಅಲ್ಲ, ಪವಿತ್ರ ಆತ್ಮ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾರೆ. ದಾವೀದನಾದರೂ ಆತನು ಹೇಳ್ತಾ ಇದ್ದಾನೆ, ನನ್ನ ಹತ್ತಿರ ಇದ್ದಾನೆಂಬುದಾಗಿ. ಆದರೆ ನಾವು ಈ ಸಮಯದಲ್ಲಿ ದಾವೀದನು ಸರಿಯಾದ ತಿಳುವಳಿಕೆ ದೇವರ ವಾಕ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ, ನಿಮ್ಮ ಒಳಗೆ ಪವಿತ್ರ ಆತ್ಮ ಇದ್ದಾರೆ, ನಿಮ್ಮ ಒಳಗೆ ಪವಿತ್ರ ಆತ್ಮ ವಾಸ ಮಾಡ್ತಾ ಇದ್ದಾರೆ. ಆದ್ರಿಂದ ಸರಿಯಾದಂತ ಮಾನಸಿಕತೆ ಉಳ್ಳವರಾಗಿದ್ದು ಪ್ರತಿದಿನ ಇದನ್ನು ಅರಿಕೆ ಮಾಡೋಣ, ಪ್ರತಿದಿನ ಘೋಷಣೆ ಮಾಡೋಣ. ಪವಿತ್ರ ಆತ್ಮನೇ ನಮ್ಮ ಒಳಗೆ ನಿರುವುದಕ್ಕಾಗಿ ಧನ್ಯವಾದ, ಈ ದಿನ ನಮ್ಮನ್ನ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರವಾಗ್ಲಿ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಅಂಜಬೇಡ್ರಿ, ಭಯಪಡಬೇಡ್ರಿ, ಆತಂಕಗೊಳ್ಳಬೇಡ್ರಿ. ನಿಮ್ಮ ಒಳಗಿರುವ ಆತನು ಮಹಾನ್ ಆಗಿದ್ದಾನೆ. ಈ ಶ್ರೇಷ್ಠವಾದಂತ ವಾಕ್ಯಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರವಾಗ್ಲಿ, ಸ್ತೋತ್ರವಾಗ್ಲಿ, ಸ್ತೋತ್ರವಾಗ್ಲಿ.